ನನ್ನ ಮಗ ಲವ್ ಮಗನೇ. ಗೈಸ್ ನೋಡಿ ಗೈಸ್, ನಮ್ಮ ಶರತ್ ಇವಾಗ ಹೋಗ್ತಾ ಇದ್ದೀನಿ ಊರಿಗೆ. ಇನ್ನೊಂದೇನಪ್ಪ ಅಂದರೆ ಇವನೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬಿಟ್ಟಾನೆ ಗೈಸ್, KA ಆಲ್ರೌಂಡರ್ ಅಂತ. ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಹೇಳ್ಬೇಕು ಅಂದರೆ ನನಗಿಂತ ಅವನಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬಿಟ್ಟವ್ರೆ. ಹೇಳ್ಬೇಕಂದ್ರೆ ಅವ್ರ ಕಡೆಯವರೇ ನಮಗೆ ಸಬ್ಸ್ಕ್ರೈಬ್ ಮಾಡಬೇಕು. ಇವನು ನನ್ನೇ ಮಾಡಿಸು ಅಂತ ಗೈಸ್. ಸರಿ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್, ಸಪೋರ್ಟಿಂದ ನಾವು ಬೆಳಿತೀವಿ ಗಾಯ್ಸ್. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ ಗೈಸ್, ನಮ್ಮ ಲವ್ ಬ್ರೇಕಪ್ನಾಗ ಎಷ್ಟು ಫೇಮಸ್ ಆಗ್ಬಿಟ್ಟವನೆ ಅಂದರೆ ಎಲ್ಲರೂ ಕೇಳ್ತಾರೆ ಗೈಸ್. ಬ್ರೇಕಪ್ ಆಗೋಯ್ತಂತೆ ಅಂತ ಫುಲ್ ಫೇಮಸ್. ಇವಾಗ ಯಾರನ್ನ ಹೊಸ ಜಾಕಿನ್ ಹಿಡಿತವನೆ ಎಲ್ಲ ಮುಚ್ಚಿ ಹೊಸ ಜಾಕಿನ್ ಹಿಡಿತವನೆ ಗೈಸ್ ಯಾರನ್ನೋ. ಗೈಸ್ ಬೆಳಗ್ಗೆಯಿಂದ ವ್ಲಾಗ್ನ ಮಾಡಿರಲಿಲ್ಲ, ಯಾಕಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಫುಲ್ಲು ಸ್ಟ್ರಿಕ್ಟ್ ಆ್ಯಂಡ್ ಸ್ಕ್ರಿಪ್ಟ್ ಮಾಡಿಬಿಟ್ಟವ್ರೆ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಮತ್ತು ಈಗ ಕಾಲೇಜೆಲ್ಲ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ ಗೈಸ್, ನಮ್ಮ ಬಸ್ಸಲ್ಲಿ ನಿಂತೈತೆ. ಅದೇ ಬಸ್ಸಲ್ಲಿ ನಾವು ಇವತ್ತು ಹೋಗೋದು. ಬೆಳಗ್ಗೆಯಿಂದ ವ್ಲಾಗ್ನೇ ಮಾಡಿಲ್ಲ ಅಂದ್ಕಡೆ ನಮ್ಮ ಇಂಟರ್ನ್ಯಾಷನಲ್ ಕಾಲೇಜಲ್ಲಿ ಫುಲ್ಲು ಸ್ಟ್ರಿಕ್ಟ್ ಮಾಡಿಬಿಟ್ಟು ಫೋನು ಯೂಸ್ ಮಾಡೋಕ್ಕಾಯ್ತಿಲ್ಲ ಗೈಸ್. ಕದ್ದು ಯೂಸ್ ಮಾಡ್ಬೇಕು, ಅದು ವ್ಲಾಗ್ ಮಾಡೋಕ್ಕೂ ಟೈಮ್ ಸಿಗಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಯ್ತಿಲ್ಲ. ಹೆಂಗಾರ ಮಾಡಿ ಟ್ರೈ ಮಾಡ್ತೀನಿ ಗೈಸ್ ವ್ಲಾಗ್ ಮಾಡೋಕ್ಕೆ. ನಾಳೆಯಿಂದ ಟ್ರೈ ಮಾಡ್ತೀನಿ ಕದ್ದೆಲ್ಲ ವ್ಲಾಗ್ ಮಾಡೋಕ್ಕೆ. ಫೋನ್ ಸಿಕ್ಕಾಕೊಂಡ್ಬಿಟ್ರೆ ಫೋನ್ ಪಡಿತಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಕನ್ಸಿಸ್ಟೆನ್ಸಿನಾದ್ರು ಹೊಟ್ಟೈತದೆ ಅಂದ್ಬಿಟ್ಟು ನನಗೆ ಭಯ. ಒಂದಿನೂ ಬಿಡ್ದಂಗೆ ವ್ಲಾಗ್ ಹಾಕಿ ಆಮೇಲೆ ಫೋನ್ ಸಿಗಾಕೊಂಡು ಫೋನ್ ಕೊಟ್ಟಿಲ್ಲ ಅಂದರೆ ಅದು ಬ್ರೇಕ್ ಆಗಿಬಿಟ್ರೆ ಕನ್ಸಿಸ್ಟೆನ್ಸಿ. ಸೊ ಅದಕ್ಕೋಸ್ಕರ ನಾನು ಫೋನ್ನೇ ಯೂಸ್ ಮಾಡ್ತೇನೆ ಅಂದ್ಕೊಳ್ಳಿ. ಕಾಲೇಜಲ್ಲಿ ಜಾಸ್ತಿ, ಬಸ್ ಸ್ಟ್ಯಾಂಡಲ್ಲಿ ಈ ಥರ ಸಿಕ್ಕಿದಾಗ ಮಾತ್ರ ವ್ಲಾಗ್ ಮಾಡ್ತಾ ಇರೋದು. ಗೈಸ್ ನೋಡಿ ಗೈಸ್, ನಮ್ಮ OT ಪ್ಯಾಕೆಟ್ ಸೂರ್ಯ. ಇವ್ನ್ಯಾವನ ಸೆಡೆ ನನ್ನ ಮಗ. ಏನ್ ಮೈ ಕಟ್ಟೋ ನಿಂದು, ವಾವ್ ಕ್ಯೂಟ್ ಆಗಿದ್ಯಾ ಕಣೋ. ಇಲ್ಲಿ ನೋಡಿ ನಮ್ಮ ಗೊಜ್ಗ ಕೃಷ್ಣ ಬಾಮೆ ಅವರು ಗೊಜ್ಗ. ಗೈಸ್ ನೋಡಿ ಗೈಸ್, ಒಬ್ಬನೇ ನಿಂತ್ಕೊಂಡಿ ಅವ್ರ ಜಾಕಿಗೆಲ್ಲ ಮೆಸೇಜ್ ಮಾಡ್ತಾವನೆ. ನಮ್ಮನ್ನೆಲ್ಲ ಬಿಟ್ಬಿಟ್ಟು ಒಬ್ಬೊಬ್ಬನೇ ಜಾಕಿಗಳಿಗೆ ಮೆಸೇಜ್ ಮಾಡ್ಕೊಂಡಿವ್ನು. ಲವ್ ಬ್ರೇಕಪ್ ಮಾಡ್ಕೊತಾ ಇರ್ತಾನೆ. ನಿಮಗೆ ಲಿಸ್ಟ್ ಹೇಳ್ತೀನಿ ಎಷ್ಟು ಲವ್ ಬ್ರೇಕಪ್ ಮಾಡ್ಕೊಂಡವನಿ ಅಂತ ಲಿಸ್ಟ್ ಹೇಳ್ತೀನಿ ಗೈಸ್ ನಾಳೆ. ಮಚ್ಚಿ ನಿಂದು ನಾಳೆ ಕತೆ ಹೆಂಗೆ ಬ್ರೇಕಪ್ ಆಯಿತು ನಿಮ್ಮಿದ್ರದ್ದು ಅಂತ, ಆಯಿತಾ ಗೈಸ್? ನಾಳೆ ಪಕ್ಕ ಹೇಳ್ತೀನಿ ಗೈಸ್ ಒಂದು ಬ್ರೇಕಪ್ ಸ್ಟೋರಿಯ. ನಗುವ ಮುಖದಲ್ಲಿ ಏನಿದೆ. 1 hour later. ಗೈಸ್ ಇವಾಗ ಮನೆಗೆ ಬಂದೆ ಗೈಸ್. ಮತ್ತೆ ಈಚೆ ಮಲ್ಗಿ ಗಂಟ್ಲೆಲ್ಲ ಕಟ್ಕೊಬಿಟ್ಟೈತೆ, ಮೂಗೆಲ್ಲ ಕಟ್ಕೊಬಿಟ್ಟೈತೆ ಗೈಸ್. ಮಾತಾಡೋಕ್ಕೂ ಆಯ್ತಲ್ಲ ಅಂತ ಅಂದ್ಕೊಳ್ಳಿ. ಮತ್ತು ಕಾಲೇಜಲ್ಲಿ ಮಸ್ತಾಗಿ ಏನಾದ್ರು ಮಾಡೋಣ, ಹೊಸ್ದಾಗಿ ಏನಾದ್ರು ಮಾಡೋಣ ಅಂದರೆ ಈ ಥರ ಪ್ರಾಬ್ಲಮ್ಸ್ಗಳು ಆಯ್ತವೆ. ಏನಪ್ಪ ಪ್ರಾಬ್ಲಮ್ ಅಂದರೆ ಫೋನೇ ಯೂಸ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಗೈಸ್. ನಮ್ಮ ಕಾಲೇಜಲ್ಲಿ ಫುಲ್ ಸ್ಟ್ರಿಕ್ಟ್ ಮಾಡ್ಬಿಟ್ಟವ್ರೆ. ಫೋನ್ ಏನಾರು ಯೂಸ್ ಮಾಡೋದು ನೋಡಿದ್ರೆ ಕೆಚ್ಚೆ ಹಾಕ್ಬಿಡ್ತೀನಿ ಅಂತಾರೆ ಗೈಸ್. ಸೊ ಅದಕ್ಕೋಸ್ಕರ ಜಾಸ್ತಿ ಕಾಲೇಜಲ್ಲಿ ವ್ಲಾಗ್ ಮಾಡೋಕೆ ಆಯ್ತಾಯಿಲ್ಲ. ಜಾಸ್ತಿ ಅಲ್ಲ, ಸ್ವಲ್ಪ ಕೂಡ ಆಯ್ತಾಯಿಲ್ಲ. ನಾಳೆಯಿಂದ ಟ್ರೈ ಮಾಡ್ತೀನಿ ಗೈಸ್ ಕಾಲೇಜಲ್ಲಿ ಮಸ್ತಾಗಿ ವ್ಲಾಗ್ ಮಾಡೋಕ್ಕೆ. ನನಗೆ ಗೊತ್ತು ಈ 3 ಡೇಸಿಂದ ಫುಲ್ಲು ವ್ಲಾಗ್ ಕಡೆ ಏನಂತಾರೆ ವ್ಲಾಗ್ ಕಡೆ ಜಾಸ್ತಿ ಕಾನ್ಶಿಯಸ್. ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನನಗೆ ಗೊತ್ತು ಈ 3 ಡೇಸಿಂದ ವ್ಲಾಗ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾಯಿಲ್ಲ ಅಂತ. ಬಟ್ ನಾಳೆಯಿಂದ ಮಸ್ತಾಗಿರ್ತದೆ ಗೈಸ್ ವ್ಲಾಗ್ಸ್ಗಳು, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಮುನಿಸು ಬಂದಾಗೆಲ್ಲ ಅವನು ಕ್ಷಮಿಸು ಅನ್ನಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಗೈಸ್ ಈಗ ಮಸ್ತಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೋತಾ ಇದ್ದೀನಿ ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ನಾನು ರೋಡಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ವ್ಲಾಗಲ್ಲಿ ನನ್ನ ನೋಡ್ಬೇಕಾದ್ರೆ ಕೆಲವರೆಲ್ಲ ಏನು ಅನ್ಕೋತಾರೆ ಅಂದರೆ ಇವ್ನು ಯಾಕೆ ಈ ಥರ ಕೋತ್ ಈ ಥರ ಆಡ್ತಾನೆ ಅಂತ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಏನಂತಾರೆ ಅಂದರೆ ನೀನು ಈ ಥರ ಮಂಗ್ ಆಡಿದ್ರೆ ನಿಂಗೆ ಯಾವ ಹುಡುಗಿ ಬಿದ್ದಳ್ಳಲ್ಲೋ ಅಂತ ಅಂತಾರೆ. ನನಗೇನಪ್ಪ ಅಂದರೆ ನಾನು ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಗೈಸ್. ಅಯ್ಯೋ ಇವಳು ಏನು ಅನ್ಕೋತವ್ರು, ಅಯ್ಯೋ ಅವ್ರೇನು ಅನ್ಕೋತವ್ರು ಅಂತ ಇಲ್ಲ. ನಮ್ಗೆ ಇಷ್ಟ ಬಂದಿದ್ದು ನಾವು ಮಾಡ್ತಾ ಇರ್ಬೇಕು ಗೈಸ್ ಅಂತ. ನೀವು ಅಷ್ಟೇ. ಕೆಲವ್ರು ಏನು ಅನ್ಕೋತಾರೆ ಅಂದರೆ ನಾನು ಏನಾದ್ರು ಸ್ಟಾರ್ಟ್ ಮಾಡಬೇಕಾದ್ರೆ ಅಯ್ಯೋ ಇವ್ರೇನಾರು ಅನ್ಕೋಬಿಟ್ರೆ, ಅಯ್ಯೋ ಆಡ್ಕೊಬಿಟ್ರೆ ಅಂತ ಅನ್ಕೋತಾರೆ. ಎಕ್ಸಾಂಪಲ್ ನಾನೇ, ನನಗೆ ಸುಮಾರು ಜನ ಆಡ್ಕೊಂಡವ್ರೆ, ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಈಗ ಮಸ್ತಾಗಿ ವ್ಲಾಗ್ ಮಾಡ್ಕೊಂಡು ಇದನ್ನೇ ಪ್ರೊಫೆಷನ್ ಥರ ಮಾಡ್ಕೊಬಿಟ್ಟಿದ್ದೀನಿ ನಾನು. ಮತ್ತು ಈಗೇನಪ್ಪ ಅಂದರೆ ಕಾಫಿ ಮಾಡ್ಕೊಂಡು ಕುಡಿಬೇಕು ಗೈಸ್. ಕಾಫಿ ಇಸ್ ರೆಡಿ ಗೈಸ್. ಬನ್ನಿ ಗೈಸ್
ಈಚೆ ಹೋಗೋಣ. ಎಷ್ಟು ಕನ್ಸ್ಟ್ರಕ್ಷನ್ ಮಾಡೋರೆ ಅಂತ ತೋರಿಸ್ತೀನಿ. ಇಲ್ಲಿವರೆಗೂ ಬಂದು ನಿಂತಿದೆ ಮನೆ ಅಂತ. ಈಗ ನೋಡ್ರಿ ಗಾಯ್ಸ್, ಎಷ್ಟು ರೆಡಿ ಮಾಡೋರೆ. ಈಗ ಇನ್ನೂ 2 months ಬೇಕಾಯ್ಸ್ ಇದೆಲ್ಲ ಕ್ಲೀನಾಗಿ ರೆಡಿ ಮಾಡ್ತೀನಿ ಅಂದರೆ. ಈಗ ಮಸ್ತಾಗಿ ಎಡಿಟಿಂಗ್ ಮಾಡಿಕೊಂಡು ಕಾಫಿ ಕುಡಿಬೇಕು ಗೈಸ್. ಕಾಫಿ ಕುಡ್ದಿನ ಅಂದರೆ ತಲೆ ಕೆಟ್ಟೋಯ್ತದೆ. ಇಷ್ಟೊತ್ತಿಗೆಲ್ಲ ನಮ್ಮ ಮಮ್ಮಿ ಬಂದು ಕಾಫಿ ಮಾಡ್ತಾಯಿತ್ತು, ಬಟ್ ಇವತ್ತು ಲೇಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನೇ ಮಾಡ್ಕೊಬಿಡ್ತೀನಿ, ಇಲ್ಲಾಂದರೆ ತಲೆ ಕೆಟ್ಟೋಯ್ತದ ನನಗೆ, ಹುಚ್ಚಾಗೋಯ್ತೀನಿ. ಗೈಸ್ ಫೈನಲಿ 700 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ. ಮತ್ತು 700 ಬೇಗ 1000 ಆಗಲಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನು ಕೆಲವ್ರು ಏನಪ್ಪ ಅಂತಾರೆ ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ಹಾಕು ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಫಾಸ್ಟಾಗಿ ಆಗ್ತಾರೆ ಅಂತ. ಹೌದು, ಸಬ್ಸ್ಕ್ರೈಬರ್ಸ್ ಏನೋ ಆಗ್ತಾರೆ, ಬಟ್ ನನ್ನ ವ್ಲಾಗ್ ನೋಡೋಕ್ಕೆ ಜನರು ಬೇಕಲ್ವಾ. ಸಬ್ಸ್ಕ್ರೈಬರ್ಸು 1000 ಇದ್ದರೂ ವ್ಲಾಗ್ ನೋಡೋರಿಲ್ಲ ಅಂದರೆ ನಾನು ಮಾಡೋ ವ್ಲಾಗು ವೇಸ್ಟ್ ಇದ್ದಂಗೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿಲ್ಲ. ಶಾರ್ಟ್ಸ್ ಎಲ್ಲ 1K ಸಬ್ಸ್ಕ್ರೈಬರ್ಸ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಗೈಸ್ ಯೂಟ್ಯೂಬ್ಗೆ. ಮತ್ತು ಇಲ್ಲಿ ನೋಡಿ ಗೈಸ್, ನನ್ನ ರೂಮ್ ಇಲ್ಲದೆ ಇರೋದಕ್ಕೆ ಇವತ್ತು ನಮ್ಮ ಮಮ್ಮಿ ರೂಮಲ್ಲಿ ಮಲ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಪ್ರಾಮಿಸ್, ನಿಜ ನನಗೆ ಎಷ್ಟು ತಲೆ ಕೆಟ್ಟೋಗೈತೆ ಅಂದರೆ 3 ದಿನದಿಂದ ಗೈಸ್, ಲಿಟ್ರಲಿ ಫುಲ್ಲು ಸೈಕೋ ಥರ ಆಗ್ಬಿಟ್ಟಿದ್ದೀನಿ ಅನ್ಕೊಳ್ಳಿ. ವ್ಲಾಗೇ ಮಾಡೋಕ್ಕಾಯ್ತಲ್ಲ, ಬರೀ ಮನೆಯಲ್ಲೇ ಸಾಯ್ತಾ ಇದ್ದೀನಿ ಅನ್ಕೊಳ್ಳಿ ಗೈಸ್. ಅಲ್ಲೋದ್ರೆ ಸರ್ಗಳ ಕಾಟ, ಇಲ್ಲಿ ಬಂದರೆ ಮನೆಯವ್ರ ಕಾಟ. ನಿಜ ಆಯ್ತಲ್ಲ ಗೈಸ್. ಬಟ್ ನಾಳೆಯಿಂದ ಮಸ್ತಾಗಿರ್ತವೆ ವ್ಲಾಗ್ಸ್ಗಳೆಲ್ಲ. ಸಾರಿ ಇಷ್ಟು ದಿನ ಡಲ್ಲಿಂಗ್ ವ್ಲಾಗ್ಸ್ಗಳು ಕೊಟ್ಟಿದ್ದಕ್ಕೆ. ಮತ್ತು ನಾಳೆಯಿಂದ ಮಸ್ತಾಗಿ ಕೊಡ್ತಾ ಇರ್ತೀನಿ, ಶಿಸ್ತಾಗಿ ನೋಡ್ತಾ ಇರ್ರಿ. ಈಗ ಊಟ ಮಾಡಿಕೊಂಡು ಇಲ್ಲಿ ವ್ಲಾಗ್ ಮಾಡೋಣ ಅಂತಲೇ ನಮ್ಮ ಮಮ್ಮಿ ರೂಮಿಗೆ ಬಂದಿದ್ದೀನಿ ಗೈಸ್. ನಮ್ಮ ಮಮ್ಮಿ ರೂಮಿಗೆ ಬಂದೇನೆ ನಾನು 3-4 ತಿಂಗಳಾಗ್ಬಿಟ್ಟಿತ್ತು, ಬಟ್ ಇವತ್ತು ವ್ಲಾಗ್ಗೋಸ್ಕರ ಬಂದಿದ್ದೀನಿ ಗೈಸ್. ಇವತ್ತು ಈಚೆ ಮಲ್ಕೋತಾ ಇಲ್ಲ ಗೈಸ್, ಇವತ್ತು ಚಾಪೆ ಹಾಸ್ಕೊಂಡು ಒಳಗಡೆನೆ ಮಲ್ಕೋತಾ ಇದ್ದೀನಿ. ಯಾಕಪ್ಪ ಅಂದರೆ ನಗಡಿ ಕೆಮ್ಮಲೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್. ಇವತ್ತೇನಾದ್ರು ಈಚೆ ಮಲ್ಕೊಂಡ್ರೆ ಬಿದ್ದೆ ಹೋಯ್ತೀನಿ ನಾನು. ಸೊ ಅದಕ್ಕೋಸ್ಕರ ಇವತ್ತು ಒಳಗಡೆನೆ ಮಲ್ಕೋತಾ ಇದ್ದೀನಿ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿ. ಮತ್ತು ನಾಳೆಯಿಂದ ವ್ಲಾಗ್ಗಳು ಮಸ್ತಾಗಿರ್ತವೆ ಅಂತ ಹೇಳ್ತಾ, ಲವ್ ಯು ಲಾಟ್, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಗೈಸ್. ನಿನ್ನ ದಾರಿಯಲ್ಲಿ ಎಲ್ಲೂ ಸೋಲೆ ಇಲ್ಲ, ಬಾಳ ಯುದ್ಧದಲ್ಲಿ ನಿನ್ನ